ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುಟಾಣಿ ಏನಿದು? ಸ್ಕೂಲಿಂದ ನಿನ್ ಬಗ್ಗೆ ಕಂಪ್ಲೇಂಟ್ ಬರ್ದು ಕಳ್ಸಿದ್ದಾರೆ. ಸ್ಕೂಲಲ್ಲಿ ಯಾವಾಗ್ಲೂ ಗೇಮ್ ಬಗ್ಗೆ ಫೋನ್ ಬಗ್ಗೆನೇ ಮಾತಾಡ್ತಾ ಕೂತಿರ್ತೀಯಂತೆ. ಏನಾಗಿದೆ ನಿಂಗೆ? ಇನ್ಮೇಲಿಂದ ಫೋನ್ ಕೇಳು ಇದೆ ನಿನಗೆ. ಇವಾಗ ಸೈಲೆಂಟ್ ಆಗಿ ಹೋಮ್ವರ್ಕ್ ಮಾಡು ಬಾ. ತಗೋ ಬರಿ. ಯಾಕೆ ಹಾಗೆ ಕೂತಿದ್ಯಾ? A to Z ವರ್ಗೂ ಬರಿ ಅಂತ ಹೇಳ್ದೆ. ನೋಡು, ಈಗ ಫೋನ್ ಏನಾದ್ರು ಕೇಳಿದ್ರೆ ಸರಿ ಇರಲ್ಲ. ಬರಿ. ಹೇಳ್ಕೊಡು. A to Z ವರ್ಗೂ ಬರೆಯೋದು ಹೇಳ್ಕೊಡ್ಬೇಕಾ ನಿಂಗೆ? ಏನಾಗಿದೆ ನಿನ್ ತಲೆಗೆ? ಎಲ್ಲ ಮರ್ತೋಗಿದ್ಯಾ? ಜನನಿ ಪುಟ, ಮನೇಲಿ ಏನೇನು ಆಗ್ತಿದೆ ಅಂತ ಗೊತ್ತಾ ನಿನಗೆ? ಏನಾಯ್ತು ಚಿಕ್ಕಮ್ಮ? ಆಗ್ಬಾರ್ದೆಲ್ಲ ಆಗ್ತಿದೆ. ನೀನು 6 ತಿಂಗಳಲ್ಲಿ ಮಾಡ್ಬೇಕಾಗಿರೋ ಕೆಲಸನ ಆ ಪಾರ್ವತಿ 3 ತಿಂಗಳಲ್ಲಿ ಮಾಡಿ ತೋರಿಸ್ತೀನಿ ಅಂತ ಹೊರಟಿದ್ದಾಳೆ. ನೀನ್ ಮಾತ್ರ ಅಡ್ಗೆ, ಮಗು, ಮನೆ ಕೆಲಸ ಅಂತ ಮಾಡ್ಕೊಂಡಿದ್ಯಾ. ಇದೆಲ್ಲ ಹೀಗೆ ಆಗ್ತಿದ್ರೆ ನೀನು ಸ್ವಲ್ಪ ದಿನದಲ್ಲಿ ನೀನು ಅವಳ ಜಾಗದಲ್ಲಿ, ಅವಳು ನಿನ್ ಜಾಗದಲ್ಲಿ ಶಾಶ್ವತವಾಗಿ ಇರೋ ಥರ ಆಗ್ಬಹುದು. ಚಿಕ್ಕಮ್ಮ, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡಿ. ನಿಮಗೆ ನಾನಿಲ್ಲಿ ಬರೀ ಅಡಿಗೆ ಮನೆ ಕೆಲಸ ಮಾಡ್ಕೊಂಡಿದ್ದೀನಿ ಅನ್ನೋದು ಮಾತ್ರ ಕಾಣಿಸ್ತಿದೆ. ಆದ್ರೆ ನನ್ನ ತಲೆಯಲ್ಲಿ ಅಲ್ಲಿ ಪಾರ್ವತಿ ಅಕ್ಕ ನಾನ್ ಮಾಡೋ ಕೆಲಸನ ಹೇಗ್ ಮಾಡ್ತಿದ್ದಾರೆ ಅನ್ನೋದೇ ಯೋಚನೆ. ಅಂದ್ರೆ ನಾನು ಒಂದು 6 ತಿಂಗಳು ಬೇಕು ಅಂತ ಟೈಮ್ ತಗೊಂಡಿರೋ ಪ್ರಾಜೆಕ್ಟ್ನ ಪಾರ್ವತಿ ಅಕ್ಕ ಬರೀ 3 ತಿಂಗಳಲ್ಲೇ ಮುಗಿಸ್ತೀನಿ ಅಂತ ಹೇಳ್ತಿದ್ದಾರೆ. ಅದು ನಂಬೋ ಅಂತ ಮಾತಾ? ಸಾಧ್ಯನೇ ಇಲ್ಲ. ಅವ್ರೇನೋ ಹುಮ್ಮಸ್ಸಲ್ಲಿ ಎಲ್ರ ಹತ್ರ ಗ್ರೇಟ್ ಅನ್ಸ್ಕೋಬೇಕು ಅಂತ ಹುಚ್ಚತನದಲ್ಲಿ ಹಾಗೆ ಹೇಳಿದಾರಷ್ಟೇ. ಖಂಡಿತ ಅವರಿಂದ ಈ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ಅದೇನು ಅಡ್ಗೆ ಮನೆ ಕೆಲಸನ ಉಪ್ಪು ಖಾರ ಕಮ್ಮಿ ಆದ್ರೂ ಹೇಗೋ ಮಾಡ್ಬಿಡೋಣ ಅಂತ ಹೇಳೋದಿಕ್ಕೆ? ಕನ್ಸ್ಟ್ರಕ್ಷನ್ ಕೆಲಸ ಅದು. ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಇಂಚಿಂಚು ನೋಡ್ಕೊಂಡು ಕೆಲಸ ಮಾಡಿಸ್ಬೇಕಾಗುತ್ತೆ. ಅದು ಅಲ್ಲದೆ ಕ್ವಾಲಿಟಿಯಲ್ಲಿ ಒಂದು ಚೂರು ಕಾಂಪ್ರಮೈಸ್ ಆಗೋ ಹಾಗಿಲ್ಲ. ಎಕ್ಸ್ಪರ್ಟ್ ವರ್ಕರ್ಸ್ ಜೊತೆ ಕೆಲಸ ಮಾಡಿಸ್ಬೇಕು. ಇಷ್ಟೆಲ್ಲ ಇಟ್ಕೊಂಡು ಪಾರ್ವತಿ ಅಕ್ಕ ಅದ್ ಯಾವ ಧೈರ್ಯದಲ್ಲಿ ಈ ನಿರ್ಧಾರ ತಗೊಂಡ್ರು ನನಗಂತೂ ಗೊತ್ತಿಲ್ಲ. ಹೋಗ್ಲಿ ಬಿಡಮ್ಮ, ಅದರಿಂದ ನಿನಗೆ ತಾನೇ ಲಾಭ. ಆ ಪಾರ್ವತಿ ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಅಖಿಲಾದ್ಗೆ ಅವಳಿಗೆ ಬೈದು ಮನೆಯಲ್ಲೇ ಕೂರಿಸ್ತಾರೆ. ಆಮೇಲೆ ಮತ್ತೆ ನೀನು ಮಹಾರಾಣಿ ತರ ಆಫೀಸಿಗೆ ಹೋಗ್ಬೋದು. ಸರಿ, ನೀವು ಪುಟಾಣಿನೇನಾದ್ರೂ ನೋಡಿದ್ರಾ? ಪುಟಾಣಿನ? ಯಾಕೆ ಚಿಕ್ಕಮ್ಮ? ನಾನು ನನ್ನ ಮಗಳ ಬಗ್ಗೆ ಕೇಳ್ತಾ ಇದ್ದೀನಿ. ಪುಟಾಣಿನ ಅಂತ ಹಾಕಿ ಕೇಳ್ತಿದ್ದೀರಲ್ಲ. ಯಾಕೋ ಇತ್ತೀಚೆಗೆ ನಿಮ್ಗೆ ನನ್ನ ಪುಟಾಣಿ ಬಗ್ಗೆ ಅಷ್ಟಕ್ಕಷ್ಟೇ ಅಂತ ಅನಿಸ್ತಿದೆ. ಚಚೆ, ಎಲ್ಲಾದ್ರೂ ಉಂಟೇನಮ್ಮ? ಚಿಕ್ಕ ವಯಸ್ಸಲ್ಲೇ ನಾವು ಅವಳನ್ನ ಜಾಸ್ತಿ ಮುದ್ದು ಮಾಡಿದ್ರೆ ಬೆಳೆದ್ಮೇಲೆ ಅವಳನ್ನ ಮಾತೆ ಕೇಳಲ್ಲ ಕಣಮ್ಮ. ಅದಕ್ಕೆ ಮನ್ಸಲ್ಲೇ ಪ್ರೀತಿ ಇಟ್ಕೊಂಡು ಮೇಲ್ನೋಟಕ್ಕೆ ತೋರಿಸ್ಕೊಳ್ಳಲ್ಲ ಕಣಮ್ಮ. ಅಯ್ಯೋ, ಹೋಗ್ಲಿ ಬಿಡಿ ಚಿಕ್ಕಮ್ಮ. ನಾನೇನೋ ಕೇಳಿದ್ರೆ ನೀವು ಇನ್ನೇನೋ ಹೇಳ್ತಿದ್ದೀರಾ. ನಾನೇ ಹೋಗಿ ನೋಡ್ತೀನಿ. ನಾನು ಫೋನ್ ಕೊಡ್ಲಿಲ್ಲ ಅಂತ ಪುಟಾಣಿ ಕೋಪ ಮಾಡ್ಕೊಂಡು ಎಲ್ಲೋ ಹೋಗಿದ್ದಾಳೆ. ಪುಟಾಣಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.